ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ವೆಂಕಟೇಶ್ವರ ಸ್ವಾಮಿಯ 7 ಶನಿವಾರಗಳ ವ್ರತ. ಈ ವ್ರತದಲ್ಲಿ ದಂಪತಿಗಳಿಗೆ ತಾಂಬೂಲ ನೀಡುವ ಹಿಂದೆ ಇರುವಂತಹ ಒಂದು ರಹಸ್ಯ. ಮಗಳು ತನ್ನ ತಾಯಿ ತಂದೆಯನ್ನೇ ಪದ್ಮಾವತಿ ಶ್ರೀನಿವಾಸರಂತೆ ಭಾವಿಸಿ ಏಕೆ ಪೂಜಿಸಬೇಕು ಎಂಬುದು ನಿಮಗೆ ಗೊತ್ತೇ? ಈ 7 ಶನಿವಾರಗಳ ದೀಕ್ಷೆಯಲ್ಲಿ ತಪ್ಪದೆ ಪಾಲಿಸಬೇಕಾದ ಮುಖ್ಯ ನಿಯಮಗಳು. ಹಾಗೆಯೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ 7 ಶನಿವಾರಗಳ ವ್ರತವನ್ನು 7 ಶನಿವಾರಗಳ ದೀಕ್ಷೆ ಎಂತಲೂ ಕೂಡ ಕರೆಯಲಾಗುತ್ತದೆ. ಈ ವ್ರತವನ್ನು ಮಾಡುವಾಗ ದಂಪತಿಗಳಿಗೆ ತಾಂಬೂಲ ನೀಡುವ ಪದ್ಧತಿಯ ಹಿಂದೆ ಅತ್ಯಂತ ಮಹತ್ವದ ಅಂತರಾರ್ಥ ಅನ್ನೋದು ಅಡಗಿದೆ. ಈ ವಿಡಿಯೋದಲ್ಲಿ ನಾವುಗಳು ಶ್ರೀ ವೆಂಕಟೇಶ್ವರ ಸ್ವಾಮಿಯ 7 ಶನಿವಾರಗಳ ವ್ರತದಲ್ಲಿ ದಂಪತಿಗಳ ಪೂಜೆ ಅಥವಾ ತಾಂಬೂಲ ನೀಡುವ ಮಹತ್ವವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ನೋಡುವುದಾದರೆ, ವ್ರತ ನಿಯಮದ ಪ್ರಕಾರ ಒಂದು ದಂಪತಿಯನ್ನು ಅಂದರೆ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ದೇವಿ ಎಂದು ಭಾವಿಸಿ ಅವರನ್ನು ಪೂಜಿಸಿ ಭೋಜನ ಮಾಡಿಸಿ ತಾಂಬೂಲವನ್ನು ನೀಡಬೇಕು. ಸಾಮಾನ್ಯವಾಗಿ ಮಗಳು ಅಥವಾ ಸೊಸೆ ತನ್ನ ತಂದೆ ತಾಯಿಯನ್ನು ಸ್ವಾಮಿ ಮತ್ತು ಅಮ್ಮನವರೆಂದು ಭಾವಿಸಿ ಪೂಜಿಸುವುದರ ಹಿಂದೆ ಇರುವಂತಹ ಭಾವನೆ ಏನೆಂದರೆ, ಪದ್ಮಾವತಿ ದೇವಿಯನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕನ್ಯಾದಾನ ಮಾಡಿದ ಆಕಾಶರಾಜ ದಂಪತಿಗಳಂತೆ ತನ್ನ ತಂದೆ ತಾಯಿಯರಿಗೆ ಗೌರವ ಸಲ್ಲಿಸುವುದು. ಇದು ಪ್ರತಿಯೊಂದು ಮನೆಯ ಮೇಲಿನ ಗೌರವವನ್ನು ಮತ್ತು ಭಕ್ತಿಯನ್ನು ತೋರಿಸುತ್ತದೆ. ಈಗ ನಾವು ನಿಯಮಗಳು ಮತ್ತು ವಿಧಾನವನ್ನು ತಿಳಿಯೋಣ. ಮೊದಲ ಬಾರಿ ತಾವುಗಳು ದೀಕ್ಷೆ ಆರಂಭಿಸುವ ಮೊದಲ ಶನಿವಾರ ಅಥವಾ ದೀಕ್ಷೆ ಮುಗಿಸುವ ಕೊನೆಯ ಶನಿವಾರ, ಒಟ್ಟಿನಲ್ಲಿ 8 ವಾರಗಳು ಈ ದಂಪತಿಗಳ ಪೂಜೆ ಮಾಡುವ ಪದ್ಧತಿ ಇದೆ. ಇನ್ನು ಭಾವನೆ ಅನ್ನೋದು, ನೀವು ಯಾರಿಗೆ ತಾಂಬೂಲ ನೀಡುತ್ತೀರೋ ಅವರನ್ನೇ ಸತ್ಯವಾಗಿ ಕಲಿಯುಗ ದೈವವಾದ ಶ್ರೀನಿವಾಸ ಮತ್ತು ಅಲುಮೇಲು ಮಂಗ ಎಂದು ಮನಸಾರೆ ನಂಬಬೇಕು. ನಂತರ ಏನು ಮಾಡಬೇಕು ಅಂದರೆ, ಅಮ್ಮನವರಿಗೆ ಹೊಸ ಸೀರೆ, ಸ್ವಾಮಿಗೆ ಧೋತಿ ಅಥವಾ ಅಂಗವಸ್ತ್ರ, ನಂತರ ದಕ್ಷಿಣೆ, ತಾಂಬೂಲ, ಎಲೆ ಅಡಿಕೆ, ಹಣ್ಣುಗಳು, ನಂತರ ಅವರ ಪಾದಗಳಿಗೆ ನಮಸ್ಕರಿಸಿ ನೀವು ಆಶೀರ್ವಾದವನ್ನು ಪಡೆಯಬೇಕು. ಈಗ ಈ ನಿಯಮ ಅನ್ನೋದು ಯಾರಿಗೆ ಅನ್ವಯಿಸುತ್ತದೆ ಅಂದರೆ, ಮುಖ್ಯವಾಗಿ ಮೊದಲ ಬಾರಿ ವ್ರತ ಮಾಡುವವರು ಈ ನಿಯಮವನ್ನು ತಪ್ಪದೆ ಪಾಲಿಸಬೇಕು. ಯಾವುದೇ ವ್ರತವನ್ನು ಆರಂಭಿಸುವಾಗ ಅಥವಾ ಉದ್ಯಾಪನೆ ಮಾಡುವಾಗ ಆ ದೈವ ಸ್ವರೂಪವೆಂದು ಭಾವಿಸಿದವರಿಗೆ ದಾನ ನೀಡುವುದರಿಂದ ಆ ವ್ರತಕ್ಕೆ ಸಂಪೂರ್ಣ ಫಲ ಅನ್ನೋದು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ನಿಮ್ಮ ತಂದೆ ತಾಯಿ ದೂರದಲ್ಲಿದ್ದರೆ ಅಥವಾ ಬರಲು ಸಾಧ್ಯವಾಗದಿದ್ದರೆ, ವೃದ್ಧ ದಂಪತಿಗಳು, ಸನ್ಯಾಸಿಗಳು, ಬ್ರಾಹ್ಮಣ ದಂಪತಿಗಳು ಅಥವಾ ನಿಮಗೆ ಪರಿಚಯವಿರುವಂತಹ ಹಿರಿಯ ದಂಪತಿಗಳಲ್ಲಿ ಇವರಲ್ಲಿ ಯಾರನ್ನಾದರೂ ಆಹ್ವಾನಿಸಿ ಈ ಕಾರ್ಯವನ್ನು ಮಾಡಬಹುದು. ಸಾಮರ್ಥ್ಯವಿದ್ದರೆ ಪ್ರತಿ ಸಾರಿಯೂ ತಾವುಗಳು ಶನಿವಾರ ವ್ರತವನ್ನು ಮಾಡುವಾಗ ಖಂಡಿತವಾಗಿಯೂ ಪ್ರತಿ ಸಾರಿಯೂ ನೀವು ಈ ರೀತಿಯ ದಾನವನ್ನು ನೀಡಬಹುದು. ಮುಖ್ಯವಾಗಿ ಈ ದಾನದ ಮಹತ್ವ ಏನು ಅಂದರೆ, ವ್ರತವೆಂದರೆ ಕೇವಲ ನಮ್ಮ ಲಾಭಕ್ಕಾಗಿ ಮಾಡುವುದಲ್ಲ, ನಮ್ಮಿಂದಾಗುವಷ್ಟು ಇತರರಿಗೆ ಸಹಾಯ ಮಾಡುವುದು ಅದರ ಒಂದು ಭಾಗ. ಇನ್ನು ಭಕ್ತಿ ಭಾವನೆ ಎಂದರೆ, ಪ್ರತಿ ಬಾರಿ ದಂಪತಿಗಳನ್ನು ಲಕ್ಷ್ಮೀನಾರಾಯಣರಂತೆ ಭಾವಿಸಿ ಪೂಜಿಸಿದರೆ
ನಮ್ಮಲ್ಲಿ ವಿನಯ ಮತ್ತು ಭಕ್ತಿ ಅನ್ನೋದು ಹೆಚ್ಚಾಗುತ್ತದೆ. ಇದರಿಂದ ಬರುವಂತಹ ಪುಣ್ಯಫಲ ಅನ್ನೋದು ಏನು ಅಂದರೆ ದಾನದಿಂದ ಪುಣ್ಯಲೋಕ ಹಾಗೂ ಸುಖ ಸಂತೋಷಗಳು ಅನ್ನೋವು ಪ್ರಾಪ್ತಿಯಾಗುತ್ತದೆ. ಇನ್ನು ಪ್ರತಿ ಬಾರಿ ನೀಡಲು ಆಗದಿದ್ದರೆ ಆರ್ಥಿಕವಾಗಿ ಪ್ರತಿ ಸಾರಿಯೂ ಕೂಡ ಹೊಸ ಬಟ್ಟೆ ತಾಂಬೂಲ ನೀಡಲು ಸಾಧ್ಯವಾಗದಿದ್ದರೂ ಚಿಂತೆ ಬೇಡ. ದೀಕ್ಷೆಯ ಕೊನೆಯ ವಾರ ಅಂದರೆ 7ನೇ ವಾರ ಒಂದೇ ಬಾರಿ ನೀಡಿದರೂ ಸಾಕು. ಉಳಿದ ವಾರಗಳಲ್ಲಿ ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ನೈವೇದ್ಯ ಅರ್ಪಿಸಿ ಸ್ವಾಮಿಗೆ ಸಂಬಂಧಿಸಿದ ಪುಣ್ಯಕಥೆಗಳನ್ನು ಹೇಳಿಕೊಂಡರೆ ವ್ರತ ಅನ್ನುವುದು ಸಂಪೂರ್ಣವಾಗುತ್ತದೆ. ಮುಖ್ಯವಾಗಿ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಬೇಕಾದ ವಿಷಯಗಳು ಏನು ಅಂದರೆ ದೀಪಾರಾಧನೆ. ಪ್ರತಿ ಶನಿವಾರದಂದು ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚುವುದರಿಂದ ಅತ್ಯಂತ ಶ್ರೇಷ್ಠ. ನೈವೇದ್ಯವಾಗಿ ಸ್ವಾಮಿಗೆ ಇಷ್ಟವಾದವುಗಳು ಅಂದರೆ ಪಾನಕ, ಪುಳಿಯೋಗರೆ, ದದ್ದೋಜನವನ್ನು ಮಾಡುವುದು. ಇನ್ನು ಬ್ರಹ್ಮಚರ್ಯ ಮತ್ತು ಶುದ್ಧತೆ. ಈ 7 ವಾರಗಳ ಕಾಲ ನಿಯಮಿತ ಶುದ್ಧಾಚಾರ ಪಾಲಿಸಬೇಕು. ದೈವ ಕಾರ್ಯದಲ್ಲಿ ಸಾಮರ್ಥ್ಯಕ್ಕಿಂತ ಶ್ರದ್ಧೆ ಅನ್ನೋದು ಮುಖ್ಯ. ಹೆಚ್ಚಿನ ವೆಚ್ಚ ಮಾಡಿ ದಾನ ಕೊಟ್ಟರೂ ಸಹ ಭಕ್ತಿ ಇಲ್ಲದಿದ್ದರೆ ಫಲವಿಲ್ಲ. ಮುಖ್ಯವಾಗಿ ಈ ವ್ರತಾಚರಣೆ ಮಾಡುವವರು ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇರಿಸಬೇಕು. ಅಂಥ ವಿಷಯಗಳು ಏನು ಅಂದರೆ ದಂಪತಿಗಳು ಸದಾಚಾರಿ ಹಾಗೂ ಒಟ್ಟಿಗೆ ಇಬ್ಬರೂ ಕೂಡ ಬದುಕುತ್ತಿರಬೇಕು. ಎರಡನೇದಾಗಿ ಕಲಹದಲ್ಲಿರುವ ಅಥವಾ ಪ್ರತ್ಯೇಕವಾಗಿರುವ ದಂಪತಿಗಳಿಗೆ ಕೊಡಬಾರದು. ಮೂರನೇದಾಗಿ ಕೊಡುವಾಗ ಅಹಂಕಾರ ಇರಬಾರದು. ಭಕ್ತಿಭಾವ ಅನ್ನೋದು ಮುಖ್ಯ. ಈ ವ್ರತವಿಧಾನವನ್ನು ಅನುಸರಿಸುವುದರಿಂದ ಶನಿದೋಷ ಅನ್ನೋದು ಶಮನವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚುತ್ತದೆ. ಹಾಗೆಯೇ ಆರ್ಥಿಕ ಸಮಸ್ಯೆಗಳು ಅನ್ನೋವು ಕಡಿಮೆಯಾಗುತ್ತದೆ. ಜೊತೆಗೆ ಮನೆಯಲ್ಲಿನ ಅಶಾಂತಿ ಅನ್ನೋದು ಕೂಡ ಕಡಿಮೆಯಾಗುತ್ತಾ ಕುಟುಂಬದಲ್ಲಿನ ಸದಸ್ಯರ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಉಂಟಾಗುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹಕ್ಕಾಗಿ ಪ್ರತ್ಯೇಕವಾಗಿ 7 ವಾರಗಳ ಜೊತೆಗೆ ಇನ್ನೊಂದು ವಾರವನ್ನು ಸಹ ನೀವು ಮಾಡುವುದರಿಂದ ಸ್ವಾಮಿಯ ಅನುಗ್ರಹ ಅನ್ನೋದು ಶೀಘ್ರವಾಗಿ ಲಭಿಸುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.